ನಮಸ್ತೆ ಸ್ನೇಹಿತರೆ, NCG ಕಾಂಪಿಟೇಟಿವ್ ಇನ್ಸ್ಟಿಟ್ಯೂಷನ್ಗೆ ಸ್ವಾಗತ. ಸೊ ನಾವು ಈ ವಿಡಿಯೋದಲ್ಲಿ ಆಲ್ರೆಡಿ GK ಸೀರೀಸ್ ಕ್ವಶನ್ಸ್ ನಾವು ಶುರು ಮಾಡಿದ್ವಿ ಅಲ್ವಾ. ಇದು ಎರಡನೇ ವಿಡಿಯೋ ಆಗಿರುತ್ತೆ. ಸೊ ಹಾಗಾದ್ರೆ ಕ್ವಶನ್ಸ್ ನ ನೋಡೋದಾದ್ರೆ ಲಾಸ್ಟ್ ವಿಡಿಯೋದಲ್ಲಿ ನಾವು 10 ಕ್ವಶನ್ಸ್ ನ ಡಿಸ್ಕಸ್ ಮಾಡಿದೀವಿ ಅಂಡ್ ಈ ವಿಡಿಯೋದಲ್ಲೂ ಕೂಡ 10 ಕ್ವಶನ್ಸ್ ನ ಡಿಸ್ಕಸ್ ಮಾಡ್ತಿದೀವಿ. ಇದು ನಿಮ್ಗೆಲ್ಲ ಸಬ್ಜೆಕ್ಟ್ ಕೂಡ ಮಿಕ್ಸ್ ಇರುತ್ತೆ. ಹಿಸ್ಟ್ರಿ ಇರ್ಬೋದು, ಪಾಲಿಟಿ ಇರ್ಬೋದು, ಜಿಯೋಗ್ರಫಿ ಮತ್ತೆ ಸೈನ್ಸು ಇದೆಲ್ಲ ಕೂಡ ನಿಮ್ಗೆ ಮಿಕ್ಸ್ ಇರುತ್ತೆ. ಸೊ ಫಸ್ಟ್ ಕ್ವಶನ್ ನಾವು ನೋಡೋದಾದ್ರೆ ಮ್ಯಾಚ್ ದ ಫಾಲೋಯಿಂಗ್ ಕೇಳಿದ್ದಾರೆ. ಮ್ಯಾಚ್ ಲಿಸ್ಟ್ 1 ವಿತ್ ಲಿಸ್ಟ್ 2 ಅಂತ. ಸೊ ವರ್ಲ್ಡ್ ಹೆರಿಟೇಜ್ ಸೈಟ್ಗಳು ಏನಿದೆ ಅದನ್ನ ನಾವು ಲಿಸ್ಟ್ ಮಾಡಿದೀವಿ. ಸೆಕೆಂಡ್ ಲಿಸ್ಟ್ ಅಲ್ಲಿ ನಾವು ಸ್ಟೇಟ್ಗಳು ಅಂತ ಅಂದ್ರೆ ಅದು ಎಲ್ಲಿ ಕಂಡು ಬರುತ್ತೆ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಮೌಂಟೇನ್ ರೈಲ್ವೇಸ್ ಆಫ್ ಇಂಡಿಯಾ ಎಲ್ಲಿ ಕಂಡು ಬರುತ್ತೆ? ಅದು ವೆಸ್ಟ್ ಬೆಂಗಾಲ್ ಅಲ್ಲಿ, ಹೌದಲ್ವಾ. ಅಂಡ್ ಕಿಯೋಲೋಲಿಯೋನ್ ನ್ಯಾಷನಲ್ ಪಾರ್ಕ್ ಬಂತು ಅಂದ್ರೆ ಅದು ಫೇಮಸ್ ಇದೆ, ಎಲ್ರಿಗೂ ಕೂಡ ಗೊತ್ತಿರುವಂತದ್ದು, ಅದು ರಾಜಸ್ಥಾನದಲ್ಲಿದೆ. ಅಂಡ್ ಚಂಪನೇರ್ ಪಾವಗಡ ಪುರಾತತ್ವ ಪಾರ್ಕ್, ಪಾವಗಡ ಅಂತ ಅಂದ ತಕ್ಷಣ ಆಮೇಲೆ ನಮ್ ಕರ್ನಾಟಕ ಅಂತ ಅಂದ್ಬಿಟ್ಟು ಅನ್ಕೊಂಬೇಡಿ. ಅಂಡ್ ಆಪ್ಷನ್ ಅಲ್ಲಿ ಕೂಡ ಕರ್ನಾಟಕ ಇಲ್ಲ, ಅದು ಗುಜರಾತ್ ಅಲ್ಲಿ ಇದೆ. ಅಂಡ್ ಬಿಂಬೇಟ್ಕಾ ರಾಕ್ ಶೆಲ್ಟರ್ಸ್ ಅಂತ ನೋಡೋದಾದ್ರೆ ಅದು ಮಧ್ಯಪ್ರದೇಶದಲ್ಲಿ ಕಂಡು ಬರುವಂತದ್ದು. ಸೊ ಹಾಗಾದ್ರೆ ಆಪ್ಷನ್ಸ್ ಯಾವ್ದಪ್ಪ ರೈಟ್ ಆನ್ಸರ್ ಅಂತ ಅಂದ್ರೆ ಆಪ್ಷನ್ 2, ಹೌದಲ್ವಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕೆಳಗಿನ ಯಾವ ಬುಡಕಟ್ಟುಗಳು ಕೇಂದ್ರ ವಲಯಕ್ಕೆ ಸೇರಿಲ್ಲ ಅಂತ ಇದೆ. ಇಂಡಿಯಾದಲ್ಲಿ ನಾವು ಟ್ರೈಬ್ಸ್ ನ ನೋಡೋದಾದ್ರೆ ಟೋಟಲ್ ಆಗಿ 7 ವಲಯಗಳನ್ನ ನಾವು ನೋಡ್ತಾ ಹೋಗ್ತೇವೆ. ಇಡೀ ಇಂಡಿಯಾದಲ್ಲಿ 7 ವಲಯಗಳಾಗಿ ನಾವು ಅದನ್ನ ವಿಂಗಡಣೆ ಮಾಡ್ಕೊಂಡಿದೀವಿ. ಅದರಲ್ಲಿ ಇವ್ರು ಕೇಳಿರೋದು ಕೇಂದ್ರ ವಲಯದಲ್ಲಿ ಕಂಡುಬರುವಂತಹ ಯಾವ ಬುಡಕಟ್ಟು ಇಲ್ಲಿ ಇಲ್ಲ ಅಂತ. ಓಕೆನಾ. ಸೊ ಆಪ್ಷನ್ಸ್ ಅಲ್ಲಿ ನಾವು ಸಂತಾಲರು, ಬೈಗ ಇದೆ, ಉಂಗೇಸ್ ಇದೆ, ತೋಡಾ ಇದೆ, ಕೋಯಾ ಇದೆ. ಇದರಲ್ಲಿ ಯಾವ್ಯಾವ್ದು ಕೇಂದ್ರ ವಲಯದಲ್ಲಿ ಕಂಡು ಬರುತ್ತೆ ಅಂತಂದ್ರೆ ಸಂತಾಲರು ಮತ್ತೆ ಬೈಗ ಏನಿದೆ ಇದು ಕೇಂದ್ರ ವಲಯದಲ್ಲಿ ಕಂಡು ಬರುತ್ತೆ. ಈ ಲಾಸ್ಟ್ 3 ಆಪ್ಷನ್ ಏನಿದೆ, ಯಾವುದು ಉಂಗೇಸ್ ಇರ್ಬೋದು, ತೋಡಾ ಇರ್ಬೋದು ಮತ್ತೆ ಕೋಯಾ ಇರ್ಬೋದು, ಈ 3 ಕೂಡ ಕೇಂದ್ರ ವಲಯದಲ್ಲಿ ಕಂಡು ಬರೋದಿಲ್ಲ. ಅಂಡ್ ಕ್ವಶನ್ ಕೂಡ ಏನ್ ಕೇಳಿರೋದು ಯಾವ್ದು ಕಂಡು ಬರೋದಿಲ್ಲ ಅಂತ. ಸೊ ಆಪ್ಷನ್ ಯಾವ್ದಾಗತ್ತೆ? 3 ಆಗತ್ತೆ. CD ಅನ್ನೋದು ರೈಟ್ ಆನ್ಸರ್ ಆಗತ್ತೆ. ಸೊ ಹಾಗಾದ್ರೆ ಇಲ್ಲಿ ಅಂತಂದ್ರೆ ಯಾವ್ಯಾವದ್ದು 7 ವಲಯಗಳಂತ ನೋಡೋದಾದ್ರೆ ಉತ್ತರ ವಲಯ ಅಂತ, ಮತ್ತೆ ಈಶಾನ್ಯ ವಲಯ, ಕೇಂದ್ರ ವಲಯ, ದಕ್ಷಿಣ ವಲಯ ಮತ್ತೆ ಪೂರ್ವ ವಲಯ, ಅದ್ರ ಜೊತೆಗೆ ಪಶ್ಚಿಮ ವಲಯ ಮತ್ತೆ ದ್ವೀಪ. ಸೊ ಇಷ್ಟು ನಾವು 7 ವಲಯಗಳಾಗಿ ಡಿವೈಡ್ ಮಾಡ್ಕೊಂಡಿದೀವಿ. ಅಂಡ್ ಮಿಕ್ಕಿದವ್ರು ಯಾವ್ದು ಇದು ತೋಡಾ ಕೋಯ ಎಲ್ಲಿ ಕಂಡು ಬರುತ್ತೆ? ದಕ್ಷಿಣ ವಲಯದಲ್ಲಿ ಕಂಡು ಬಂತು ಅಂದ್ರೆ ಒಂಗೇರು ಎಲ್ಲಿ ಕಂಡು ಬರ್ತಾರೆ? ದ್ವೀಪಗಳಲ್ಲಿ ಕಂಡು ಬರ್ತಾ ಹೋಗ್ತಾರೆ. ಸೊ ಇಲ್ಲಿ ಕೊಟ್ಟಿರುವಂತಹ ಟ್ರೈಬ್ಸ್ ಗಳು ತುಂಬಾ ಇಂಪಾರ್ಟೆಂಟ್ ಇರುವಂತದ್ದು. ಓಕೆನಾ. ನೀವು ಸ್ಕ್ರೀನ್ ಶಾಟ್ ತಗೊಂಡು ಇದನ್ನ ಬರ್ಕೊಳ್ಳಿ ಒಂದ್ ಕಡೆ, ಯಾಕಂತ ಅಂದ್ರೆ ನೀವು ಒಂದ್ಸತಿ ನೋಡಿದ ತಕ್ಷಣ ಇದು ನೆನಪಲ್ಲಿ ಉಳಿಯೋದಿಲ್ಲ. ಆದ್ರಿಂದ ಈ 7 ವಲಯಗಳಲ್ಲಿ ಯಾವ್ಯಾವ ವಲಯದಲ್ಲಿ ಯಾವ್ಯಾವ ಟ್ರೈಬ್ಸ್ ಗಳು ಕಂಡುಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ನೋಡೋದಕ್ಕಿಂತ ಮುಂಚೆ ಇಲ್ಲೊಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಇದೆ. ಏನಪ್ಪಾ ಅಂತ ಅಂದ್ರೆ ಲಾಸ್ಟ್ ಸಂಡೇ ನಾವು ಪೇಪರ್ 1 ಮತ್ತೆ ಪೇಪರ್ 2 KS ಮಾಕ್ ಟೆಸ್ಟ್ ಎರಡೂ ಕೂಡ ಕಂಡಕ್ಟ್ ಮಾಡಿದೀವಿ. ಅಂಡ್ ಈ ಸಂಡೇ 22nd ಏನಿದೆ ಅವತ್ತಿನ ದಿನ ನಾವು KS ಪೇಪರ್ 1 ನಾವು ಕಂಡಕ್ಟ್ ಮಾಡ್ತಿದೀವಿ. ಆಲ್ರೆಡಿ 29th ಎಕ್ಸಾಮ್ ಶೆಡ್ಯೂಲ್ ಆಗಿರೋದ್ರಿಂದ ಯಾರ್ಯಾರು ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರೆ ಇದು ಒಂದು ರಿವಿಷನ್ ಟೆಸ್ಟ್ ತರನೇ ಆಗುತ್ತೆ. ಸೊ ನಿಮ್ಗೆ ಇದು ಆಫ್ಲೈನ್ ಮತ್ತೆ ಆನ್ಲೈನ್ ಎರಡಲ್ಲೂ ಕೂಡ ಅವೈಲಬಲ್ ಇರುತ್ತೆ. ಅಂಡ್ ಆಫ್ಲೈನ್ ಬರೆಯೋರು ಇನ್ಸ್ಟಿಟ್ಯೂಷನ್ ನ ಕಾಂಟ್ಯಾಕ್ಟ್ ಮಾಡ್ಬೋದು. ಆನ್ಲೈನ್ ಅಲ್ಲಿ ನಿಮ್ಗೆ NCG ಲರ್ನಿಂಗ್ ಅಪ್ಲಿಕೇಶನ್ ಇದೆಯಲ್ವಾ, ಅದನ್ನ ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ಗೆ ಅಲ್ಲಿ ಲಿಂಕ್ಸ್ ಓಪನ್ ಆಗುತ್ತೆ. ಸೊ ನಮ್ದು ಯಾವ್ದಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ನೀವು ಆಕ್ಟಿವ್ ಆಗಿ ಇದ್ದೀರಾ ಅಂತಂದ್ರೆ ನಿಮ್ಗೆ ಲಿಂಕು ಆರಾಮಾಗಿ ಸಿಗುತ್ತೆ. ಯಾರ್ಯಾರು ಪ್ರಿಪೇರ್ ಆಗ್ತಿದ್ರೆ ದಯವಿಟ್ಟು ಅದನ್ನ ಅಟೆಂಡ್ ಮಾಡ್ಕೊಳ್ಳಿ. ಸೊ ಕ್ವಶನ್ಸ್ ನ ನೋಡೋಣ. ಸ್ಟಾರ್ಟ್ಅಪ್ ಇಂಡಿಯಾ ಉಪಕ್ರಮದ ಸಂದರ್ಭದಲ್ಲಿ ಭಾರತದಲ್ಲಿನ ಸ್ಟಾರ್ಟ್ಅಪ್ ಗಳಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಓಕೆನಾ. ಸೊ ಸ್ಟಾರ್ಟ್ಅಪ್ಸ್ ಅಂತ ನಾವು ಕನ್ಸಿಡರ್ ಮಾಡಬೇಕು ಅಂತಂದ್ರೆ ಏನೇನಿದೆ ಕ್ರೈಟೀರಿಯಾಗಳು ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಂಪನಿಯ ವಯಸ್ಸು ಅದನ್ನು ಸ್ಟಾರ್ಟ್ಅಪ್ ಎಂದು ವರ್ಗೀಕರಿಸಲು ಮಾನದಂಡವಲ್ಲ ಅಂತ ಹೇಳ್ತಿದ್ದಾರೆ, ಹೌದಲ್ವಾ. ನಾವು ಇವಾಗ ಶುರು ಮಾಡಿದೀವಿ ಸ್ಟಾರ್ಟ್ಅಪ್ ಅಂತ ಅಂದ್ರೆ ಅದನ್ನ ಎಷ್ಟು ವರ್ಷಗಳ ಕಾಲ ಸ್ಟಾರ್ಟ್ಅಪ್ ಅಂತ ಹೇಳಕ್ಕಾಗತ್ತೆ? ಅದು ಒಂದು ಮಾನದಂಡ ಅಂತ ಇರುತ್ತೆ. ಸೊ ಹಾಗಾದ್ರೆ ಫಸ್ಟ್ ಸ್ಟೇಟ್ಮೆಂಟ್ ಏನಾಗುತ್ತೆ? ರಾಂಗ್ ಆಗತ್ತೆ. ಓಕೆನಾ. ಸೊ ಇದ್ರ ಬಗ್ಗೆ ಇನ್ನ ನಾವು ಡಿಸ್ಕಸ್ ಮಾಡೋಣ. ಒಂದು ಸ್ಟಾರ್ಟ್ಅಪ್ ಅದರ ಸಂಯೋಜನೆಯ ನಂತರ ಪ್ರತಿ ಹಣಕಾಸು ವರ್ಷದಲ್ಲಿ 100 ಕೋಟಿ ರೂಪಾಯಿಗಿಂತ ಕಡಿಮೆ ವಹಿವಾಟು ಹೊಂದಿರಬೇಕು. ಹೌದು, ಯಾವುದೇ ಫೈನಾನ್ಷಿಯಲ್ ಇಯರ್ ಅಲ್ಲಿ ಅದ್ರದ್ದು ಟರ್ನ್ ಓವರ್ ಏನಾಗಿರ್ಬೇಕಂತಂದ್ರೆ 100 crores ಒಳಗಡೆ ಇರಬೇಕು. ಅವಾಗ ಮಾತ್ರ ನಾವು ಅದನ್ನ ಸ್ಟಾರ್ಟ್ಅಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಈಗಾಗಲೇ ಅಸ್ತಿತ್ವದಲ್ಲಿರುವ ವ್ಯವಹಾರವನ್ನು ವಿಭಜಿಸಿ ರಚಿಸಲಾದ ಹೊಸ ಕಂಪನಿಯನ್ನು ಸ್ಟಾರ್ಟ್ಅಪ್ ಎಂದು ಕರೆಯಲಾಗುವುದಿಲ್ಲ ಅಂತ ಇದೆ. ದಿಸ್ ಇಸ್ ಆಲ್ಸೋ ರೈಟ್. ಇವಾಗ ಒಂದು ಆಲ್ರೆಡಿ ಆರ್ಗನೈಸೇಷನ್ ಇರುತ್ತೆ, ಅದನ್ನ ಸ್ಪ್ಲಿಟ್ ಮಾಡಿ ಇನ್ನೊಂದು ಹೊಸ ಆರ್ಗನೈಸೇಷನ್ ನೀವು ಶುರು ಮಾಡ್ತಿದ್ದೀರಾ ಅಂತ ಅಂದ್ರೆ ಅದನ್ನ ನಾವು ಸ್ಟಾರ್ಟ್ಅಪ್ ಅಂತ ಕರೆಯಕ್ಕಾಗಲ್ಲ. ಮತ್ತೆ ಇರೋ ಕಂಪನಿನ ನೀವು ರೀಸ್ಟ್ರಕ್ಚರ್ ಮಾಡ್ತಿದ್ದೀರಾ ಅಂತ ಅಂದ್ರೂ ಕೂಡ ಏನಾಗುತ್ತೆ, ನಾವು ಅದನ್ನ ಹೊಸ ಸ್ಟಾರ್ಟ್ಅಪ್ ಅಂತ ಕರೆಯೋದಿಕ್ಕೆ ಆಗೋದಿಲ್ಲ.
ಖಾಸಗಿ ಲಿಮಿಟೆಡ್ ಕಂಪನಿಯಾಗಿ ಸಂಘಟಿತವಾದ ಕಂಪನಿಯನ್ನು ಸ್ಟಾರ್ಟ್ಅಪ್ ಎಂದು ಕರೆಯಬಹುದು ಅಂತ ಇದೆ. ಇದು ಕೂಡ ರೈಟ್ ಆನ್ಸರ್ ಆಗುತ್ತೆ. ಸೊ ಹಾಗಾದ್ರೆ ಇಲ್ಲಿ ಯಾವ್ದಪ್ಪ ರಾಂಗ್ ಆಗಿದೆ ಅಂತಂದ್ರೆ ಮೊದಲನೇ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ. ಇದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ನಾವು ಇನ್ಫಾರ್ಮೇಶನ್ಗಳನ್ನ ತಿಳ್ಕೊಳ್ಳೋಣ. ಇಲ್ಲಿ ನಾವು ಅಬ್ಸರ್ವ್ ಮಾಡೋದಾದ್ರೆ ಸ್ಟಾರ್ಟ್ಅಪ್ಸ್ಗಳನ್ನ ಯಾರು ರೆಗ್ಯುಲೇಟ್ ಮಾಡ್ತಾರೆ ಅಂತ ನೋಡೋದಾದ್ರೆ ಡಿಪಾರ್ಟ್ಮೆಂಟ್ ಫಾರ್ ಪ್ರಮೋಷನ್ ಆಫ್ ಇಂಡಸ್ಟ್ರಿ ಅಂಡ್ ಇಂಟರ್ನಲ್ ಟ್ರೇಡ್, ಇದ್ರ ಕೆಳಗಡೆ ಸ್ಟಾರ್ಟ್ಅಪ್ಸ್ಗಳು ಬರ್ತಾ ಹೋಗುತ್ತೆ. ಅಂಡ್ ಇಲ್ಲಿ ನಾವು ಒಂದು ಕಂಪನಿ ಆಗಿರ್ಬೋದು ಅಥವಾ ಒಂದು ಆರ್ಗನೈಸೇಷನ್ ಆಗಿರ್ಬೋದು ಅದನ್ನ ನಾವು ಸ್ಟಾರ್ಟ್ಅಪ್ ಅಂತ ಕರೀಲಿಕ್ಕೆ ಏನೇನಿದೆ ಕ್ರೈಟೀರಿಯಾಗಳನ್ನಂತ ನಾವು ನೋಡ್ತಾ ಹೋಗೋಣ. ಕಂಪನಿ ಏಜ್ ನಾನು ಆಗ್ಲೇ ಹೇಳ್ದಂಗೆ ಏನಾಗಿರ್ಬೇಕದು ಶುಡ್ ನಾಟ್ ಎಕ್ಸಿಡ್ 10 years. ಹಾಗಾದ್ರೆ ಇದು ಒಂದು ಮಾನದಂಡ ಅಲ್ವಾ? ಆಗ್ಲೇ ಏನಾಗಿತ್ತು ಅದು ಸ್ಟೇಟ್ಮೆಂಟ್ ಅಲ್ಲಿ ಮಾನದಂಡ ಅಲ್ಲ ಅಂತ ಇತ್ತು. ಆದ್ರೆ ವಿತಿನ್ 10 years, ಎಕ್ಸೀಡಿಂಗ್ 10 years ನಾವು ಅದನ್ನ ಸ್ಟಾರ್ಟ್ಅಪ್ ಅಂತ ಕರೆಯೋದಿಲ್ಲ, 10 years ಒಳಗಡೆ ಇರ್ಬೇಕಾಗತ್ತೆ. ಅಂಡ್ ಕಂಪನಿ ಟೈಪ್, ಯಾವ ತರ ಕಂಪನಿಗಳನ್ನ ನಾವು ಸ್ಟಾರ್ಟ್ಅಪ್ ಅಂತ ಕರಿತೀವಿ ಅಂತ ಅಂದ್ರೆ ಒಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು ಅಥವಾ ರಿಜಿಸ್ಟರ್ಡ್ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಮತ್ತೆ ಲಿಮಿಟೆಡ್ ಲೇಬಿಲಿಟಿ ಪಾರ್ಟ್ನರ್ಶಿಪ್, ಇದೆಲ್ಲಾನು ಕೂಡ ನಾವ್ ಏನಂತ ಕರಿತೀವಿ ಸ್ಟಾರ್ಟ್ಅಪ್ ಅಂತಾನೆ ನಾವು ಕನ್ಸಿಡರ್ ಮಾಡ್ತೀವಿ. ಆನ್ಯುವಲ್ ಟರ್ನ್ ಓವರ್ ಎಷ್ಟು ಹೇಳಿದೆ, ಇಟ್ ಶುಡ್ ನಾಟ್ ಎಕ್ಸಿಡ್ 100 crores ಫಾರ್ ಎನಿ ಫೈನಾನ್ಷಿಯಲ್ ಇಯರ್ ಸಿನ್ಸ್ ಇಟ್ಸ್ ಇನ್ಕಾರ್ಪೊರೇಷನ್ ಅಂತ ಅಂದ್ರೆ ಅದು ಯಾವಾಗ ಶುರುವಾಯಿತೋ ಅಲ್ಲಿಂದ ಏನ್ ಫೈನಾನ್ಷಿಯಲ್ ಇಯರ್ ಅಂತ ಏನ್ ಕನ್ಸಿಡರ್ ಮಾಡ್ತೀವಿ ಪ್ರತಿಯೊಂದು ವರ್ಷನೂ ಕೂಡ ಅದು 100 crores ಗಿಂತ ಜಾಸ್ತಿ ಟರ್ನ್ ಓವರ್ ಆಗಿರಬಾರ್ದು, ಅದನ್ನ ನಾವು ಸ್ಟಾರ್ಟ್ಅಪ್ ಅಂತ ಕರಿತೀವಿ. ಒರಿಜಿನಲ್ ಎಂಟಿಟಿ, ದ ಎಂಟಿಟಿ ಶುಡ್ ನಾಟ್ ಹ್ಯಾವ್ ಬಿನ್ ಫಾರ್ಮ್ಡ್ ಬೈ ಸ್ಪ್ಲಿಟಿಂಗ್ ಅಪ್ ಆರ್ ರೀಕನ್ಸ್ಟ್ರಕ್ಟಿಂಗ್. ಆಲ್ರೆಡಿ ಇರೋದನ್ನ ನೀವು ರೀಕನ್ಸ್ಟ್ರಕ್ಟ್ ಮಾಡ್ತಿದ್ದೀರಾ ಅಥವಾ ಇರೋ ಆರ್ಗನೈಸೇಷನ್ ನೀವು ಸ್ಪ್ಲಿಟ್ ಮಾಡಿ ಸ್ಟಾರ್ಟ್ಅಪ್ ಅಂತ ಕರಿತಿದ್ದೀರಾ ಅಂತಂದ್ರೆ ಅದು ಆಗೋದಿಲ್ಲ. ಓಕೆನಾ? ಇನೋವೇಟಿವ್ ಅಂಡ್ ಸ್ಕೇಲಬಲ್, ಅಂಡ್ ಸ್ಟಾರ್ಟ್ಅಪ್ ಶುಡ್ ಬಿ ಇನೋವೇಟಿವ್ ಅಂಡ್ ಸ್ಕೇಲಬಲ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ನಿಮಗೆ ಇಲ್ಲಿ KS ನ ಪ್ರಿಪೇರ್ ಆಗೋದ್ರ ಜೊತೆಗೆ PSI ಸ್ಟೂಡೆಂಟ್ಸ್ ಯಾರೇ ಪ್ರಿಪೇರ್ ಆಗ್ತಿದ್ದೀರಾ, ಓಕೆನಾ? ಸೊ PSI ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತೆ ಇನ್ನೊಂದು KS ಬ್ಯಾಚ್ ನಮ್ January 1st ಇಂದ ಶುರು ಆಗ್ತಿದೆ. ನಿಮಗೆ ಇಲ್ಲಿ ಕ್ಲಾಸಸ್ ಬಂತು ಅಂದ್ರೆ ಆಫ್ಲೈನ್ ಮತ್ತೆ ಆನ್ಲೈನ್ ಎರಡೂ ಕೂಡ ಅವೈಲೇಬಲ್ ಇರುತ್ತೆ. ಅಂಡ್ ಯಾರ್ಯಾರು ವರ್ಕಿಗೆ ಹೋಗ್ತಿದ್ದೀರಾ ಅವರು ಕ್ಲಾಸಸ್ಗಳನ್ನ ಲೈವ್ ಅಥವಾ ಆಫ್ಲೈನ್ ಅಲ್ಲಿ ಕೇಳೋದಿಕ್ಕಾಗಲ್ಲ ಅಂತ ಅಂದ್ರೆ ರೆಕಾರ್ಡೆಡ್ ಕೂಡ ಅವೈಲೇಬಲ್ ಇರುತ್ತೆ. Jan 1st 2025 ಇಂದ ಹೊಸ ಬ್ಯಾಚ್ ಶುರುವಾಗ್ತಿದೆ, 2 ಬ್ಯಾಚ್ ಶುರುವಾಗ್ತಿದೆ, ಒಂದು KS ಇನ್ನೊಂದು PSI ಬ್ಯಾಚ್. ಓಕೆನಾ? ಸೊ ಕ್ವಶನ್ಸ್ ನ ಡಿಸ್ಕಸ್ ಮಾಡೋಣ. ಭಾರತೀಯ ಸಂವಿಧಾನದ 11ನೇ ಅನುಸೂಚಿಯ ಅಡಿಯಲ್ಲಿ ಪಂಚಾಯತ್ಗಳಿಗೆ ಈ ಕೆಳಗಿನ ಯಾವ ಕಾರ್ಯಗಳನ್ನು ಒದಗಿಸಲಾಗಿದೆ ಅಂತ ಕೇಳಿದ್ದಾರೆ. ಸೊ ನಾವು ಅಬ್ಸರ್ವ್ ಮಾಡಿ ನೋಡೋದಾದ್ರೆ 11ನೇ ಅನುಸೂಚಿಲಿ ಇದಿದೆ, ಪಂಚಾಯತ್ ರಾಜ್ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಅಲ್ಲಿ 29 ಸಬ್ಜೆಕ್ಟ್ ಲಿಸ್ಟ್ ಆಗಿರುತ್ತೆ, ಹೌದಲ್ವಾ? ಸೊ 29 ಸಬ್ಜೆಕ್ಟ್ ಅಲ್ಲಿ ಇಲ್ಲಿ ಒಂದಷ್ಟು ಸಬ್ಜೆಕ್ಟ್ ಗಳನ್ನ ಅವರು ಕೊಟ್ಟಿದ್ದಾರೆ ಆಲ್ರೆಡಿ. ಸೊ ಅದು ಯಾವ್ದಾದ್ರು ಆ ಸಬ್ಜೆಕ್ಟ್ ಅಲ್ಲಿ ಬರುತ್ತಾ ಇಲ್ವಾ ಅನ್ನೋದನ್ನ ನಾವು ನೋಡ್ಬೇಕಾಗತ್ತೆ. ಕೃಷಿ ಸೇರಿದಂತೆ ಕೃಷಿ ವಿಸ್ತರಣೆ ಇದು ಕೂಡ ಬರುತ್ತೆ, ಭೂ ಸುಧಾರಣೆಗಳ ಅನುಷ್ಠಾನ, ಮೀನುಗಾರಿಕೆ, ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ತಾಂತ್ರಿಕ ತರಬೇತಿ ಮತ್ತು ವೃತ್ತಿಪರ ಶಿಕ್ಷಣ. ಇಲ್ಲಿ ಕೇಳಿರೋದೇನು, ಕೆಳಗಿನ ಸಂಕೇತ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಅಂತ ಕೇಳಿದರೆ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಏನು ಪಟ್ಟಿಲಿರುವಂತಹ ಎಲ್ಲಾ ಕಾರ್ಯಗಳು ಏನಿದೆ ಇದೆಲ್ಲಾನು ಕೂಡ 11ನೇ ಅನುಸೂಚಿಯಲ್ಲಿ ಬರುವಂತಹ 29 ವಿಷಯಗಳಲ್ಲಿ ಇದು ಕಂಡು ಬರುತ್ತೆ. ಓಕೆನಾ? ಸೊ ಮೇಲಿನ ಎಲ್ಲ ಇದ್ರ ಜೊತೆಗೆ ಇನ್ನೊಂದಷ್ಟು ನಾವು ಅಂದ್ರೆ ಇನ್ನ ಪ್ರಮುಖ ಕಾರ್ಯಗಳನ್ನ ನಾವು ಇಲ್ಲಿ ಲಿಸ್ಟ್ ಮಾಡ್ತಾ ಹೋಗಿದೀವಿ ನೋಡಿ. ಕೃಷಿ ಸೇರಿದಂತೆ ಕೃಷಿಯ ವಿಸ್ತರಣೆ ಆಲ್ರೆಡಿ ಇಷ್ಟು ಕೂಡ ನಾವು ಇವಾಗ ಕ್ವಶನ್ ಅಲ್ಲಿ ಹಾಕಿದೀವಿ. ಅದ್ರ ಜೊತೆಗೆ ಸಾಮಾಜಿಕ ಅರಣ್ಯ ಮತ್ತು ಕೃಷಿ ಅರಣ್ಯ. ಸೊ ಹಾಗಾದ್ರೆ ಇಲ್ಲಿ 29 ಸಬ್ಜೆಕ್ಟ್ ಏಂತಕ್ಕೆ ಲಿಸ್ಟ್ ಮಾಡ್ಬೇಕು ಅಂತ ನೋಡೋದಾದ್ರೆ ಒಂದು ನಮ್ಮ ಲೋಕಲ್ ಲೆವೆಲ್ ಅಂತ ಏನ್ ಹೇಳ್ತೇವೆ ವಿಲೇಜ್ ಲೆವೆಲ್ ಅಲ್ಲಿ ಒಂದು ಅಭಿವೃದ್ಧಿ ಕಾರ್ಯ ಮತ್ತೆ ಕಲ್ಯಾಣ ಕಾರ್ಯಗಳು ಏನಾಗಿರುತ್ತೆ ಈ 29 ಸಬ್ಜೆಕ್ಟ್ ಒಳಗಡೆ ಅದು ಲಿಸ್ಟ್ ಆಗಿರುತ್ತೆ. ಸೊ ಆದ್ರಿಂದ ನಾವ್ ಅದನ್ನ ಮೆನ್ಷನ್ ಮಾಡಿದೀವಿ. ಇಲ್ಲಿ ನೋಡೋದಾದ್ರೆ ಸಣ್ಣ ಅರಣ್ಯ ಉತ್ಪನ್ನಗಳಿರ್ಬೋದು, ಆಹಾರ ಸಂಸ್ಕರಣಾ ಕೈಗಾರಿಕೆಗಳು ಸೇರಿದಂತೆ ಸಣ್ಣ ಪ್ರಮಾಣದ ಕೈಗಾರಿಕೆಗಳು, ಖಾದಿ, ಗ್ರಾಮ ಮತ್ತು ಕುಡಿ ಕೈಗಾರಿಕೆಗಳು ಅಥವಾ ಗ್ರಾಮೀಣ ವಸತಿ, ವಿದ್ಯುತ್ ವಿತರಣೆ ಸೇರಿದಂತೆ ಗ್ರಾಮೀಣ ವಿದ್ಯುದೀಕರಣ, ಪ್ರಾಥಮಿಕ ಮತ್ತು ಮಾಧ್ಯಮಿಕ ಶಾಲೆಗಳನ್ನು ಒಳಗೊಂಡಂತೆ ಶಿಕ್ಷಣ, ತಾಂತ್ರಿಕ ತರಬೇತಿ ಮತ್ತು ವೃತ್ತಿಪರ ಶಿಕ್ಷಣ, ಆರೋಗ್ಯ ನೈರ್ಮಲ್ಯ ಸೇರಿದಂತೆ ಆಸ್ಪತ್ರೆಗಳು, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು. ನೀವು ನೋಡ್ತಿರ್ತೀರಲ್ಲ ವಿಲೇಜ್ಗಳಲ್ಲಿ ನಾವು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಾವು ನೋಡ್ತೀವಿ. ಔಷಧಾಲಯಗಳು, ಅಲ್ಲಿ ಔಷಧಾಲಯಗಳು ಕೂಡ ಇರುತ್ತೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ. ಇಷ್ಟು ಏನಾಗುತ್ತೆ ನಿಮಗೆ 29 ಸಬ್ಜೆಕ್ಟ್ ಅಲ್ಲಿ ಇರುವಂತಹ ಪ್ರಮುಖ ಕಾರ್ಯಗಳು. ಟೋಟಲ್ ಆಗಿ ಇರೋದು 29. ಇಲ್ಲಿ ಯಾವ್ದಾದ್ರು ಇಂಪಾರ್ಟೆಂಟ್ ಇದೆಯೋ ಅದನ್ನ ಮಾತ್ರ ನಾವು ಲಿಸ್ಟ್ ಮಾಡಿದೀವಿ. ಟೋಟಲ್ ಎಷ್ಟಪ್ಪ ಅಂತ ಕೇಳಿದ್ರೆ ಅದು 29. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಮೌರ್ಯರ ಆಡಳಿತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ. ಸೊ ಇದು ಹಿಸ್ಟ್ರಿ ಕ್ವಶನ್ ಆಗಿರುತ್ತೆ. ಅಂಡ್ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ನಾವು ಹಿಸ್ಟ್ರಿಲಿ ಓದ್ತೀವಿ, ಏನ್ಷಿಯಂಟ್ ಹಿಸ್ಟ್ರಿಲಿ, ಹೌದಲ್ವಾ? ಸೊ ಫಸ್ಟ್ ಪಟ್ಟಣಾಧ್ಯಕ್ಷನ ನಾವ್ ಏನಂತ ಕರಿತೀವಿ, ಬಂದರುಗಳ
ಅಧೀಕ್ಷಕ ಅಂತ ಕರೆಯುವಂಥದ್ದು. ಕರ್ಮಾಂತಿಕ ಬಂತು ಅಂದ್ರೆ ಗಣಿ ಇಲಾಖೆಯ ಮುಖ್ಯಸ್ಥರು. ಸನ್ನಿಧಾತ ಮುಖ್ಯ ಖಜಾನೆ ಅಧಿಕಾರಿ. ಪ್ರದೇಶ ಟ್ರೆಸ್ ಅಂತ ಇದೆ, ಅಪರಾಧಿಗಳನ್ನು ನಿಗ್ರಹಿಸುವ ಜವಾಬ್ದಾರಿ ಹೊಂದಿರುವ ಅಧಿಕಾರಿಗಳು. ಇವರನ್ನ ಯಾವ್ದ್ರ ಪೇರ್ ಸರಿ ಇದೆಯಾ, ಇದರಲ್ಲಿ ಎಷ್ಟು ಪೇರ್ ಸರಿ ಇದೆ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಇನ್ನೊಂದು ಇವಾಗ ಒಂದು ಟ್ರೆಂಡಿ ಆಗಿದೆ ಈ ಕ್ವಶನ್ ಕೇಳುವಂಥದ್ದು, ಹೌದಲ್ವಾ? ಫಸ್ಟ್ ಏನ್ ಕೇಳ್ತಿದ್ರು ಅಂದ್ರೆ ಮೊದಲನೇ ಪೇರ್ ಸರಿ ಇದೆಯಾ, ಎರಡನೇ ಪೇರ್ ಸರಿ ಇದೆಯಾ, ಈ ತರ ಕೇಳ್ತಿದ್ರು. ಆದ್ರೆ ಇಲ್ಲಿ ಕನೆಕ್ಟಿಂಗ್ ಸ್ಟೇಟ್ಮೆಂಟ್ ಏನಿದೆ ನೋಡಿ, ಮೇಲಿನ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಕೇಳಿದ್ದಾರೆ. ಅಲ್ಲಿ ಅವರು ಮೊದಲನೇದ್ ಸರಿ ಇದೆಯಾ ಅಥವಾ ಎರಡನೇದ್ ಸರಿ ಇದೆಯಾ ಅಂತ ಕೇಳಿಲ್ಲ. ನಾರ್ಮಲ್ ಆಗಿ ಸ್ಟೂಡೆಂಟ್ಸ್ಗೆ ಈ ತರ ಕ್ವಶನ್ಸ್ ಅಪಿಯರ್ ಆದಾಗ ಹೇಗೆ ಆನ್ಸರ್ ಮಾಡ್ಬೇಕು ಅನ್ನೋದು ಗೊತ್ತಾಗಲ್ಲ. ಸೊ ಇಲ್ಲಿ ಅದ್ರ ಬಗ್ಗೆ ಒಂದು ಲೈನ್ ಹೇಳಿ ನಾನು ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ, ನಿಮ್ಗದು ಮೊದಲನೇದ್ ಸರಿ ಇದೆಯಾ, ಎರಡನೇದ್ ಸರಿ ಇದೆಯಾ ಅಥವಾ ಮೂರನೇದ್ ಸರಿ ಇದೆಯಾ, ನಾಲ್ಕನೇದ್ ಸರಿ ಇದೆಯಾ ಅಂತ ಕೇಳಿಲ್ಲ. ಟೋಟಲ್ ಆಗಿ ಎಷ್ಟು ಜೋಡಿಗಳು ಸರಿ ಇದೆ, ಅದು ನಿಮಗೆ ಎ ಮತ್ತೆ ಸಿ ಸರಿ ಇರ್ಬೋದು. ಅವಾಗ ಏನಾಗತ್ತೆ, 2 ಜೋಡಿ ಸರಿ ಅಂತ ಆಗತ್ತೆ. ಅಥವಾ ಬರೀ 1 ಜೋಡಿ ಸರಿ ಅಂತ ಕೇಳಿದ್ರೆ ಈ 4ರಲ್ಲಿ ಯಾವ್ದಾದ್ರು 1 ಜೋಡಿ ಸರಿ ಇರ್ಬೋದು. ಅರ್ಥ ಆಗ್ತಿದೀವಾ? ಅಥವಾ ಈ 4 ಜೋಡಿನೂ ಸರಿ ಇದೆ ಅಂತ ಕೇಳ್ಬೋದು. ಸೊ ನೀವು ಇಲ್ಲಿ ಏನು ಸರಿಯಾಗಿದೆ ಅಂತ ಕೇಳಿದಾಗ ಎಷ್ಟು ಜೋಡಿಗಳು ಸರಿಯಾಗಿದೆ ಅಂತ ಐಡೆಂಟಿಫೈ ಮಾಡ್ಬೇಕು. ತಪ್ಪಾಗಿದೆ ಎಷ್ಟು ಜೋಡಿಗಳು ತಪ್ಪಾಗಿದೆ ಅಂತ ಕೇಳಿದಾಗ ಯಾವ್ಯಾವ ಜೋಡಿಗಳು ತಪ್ಪಾಗಿದೆ, ಎಷ್ಟು ಜೋಡಿ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಓಕೆನಾ? ಸೊ ಅಲ್ಲಿ ನಿಮ್ಗೆ ಪರ್ಟಿಕ್ಯುಲರ್ ಆಗಿ 1 ಓನ್ಲಿ 2 ಓನ್ಲಿ ಅಂತ ಆ ತರ ಬರೋದಿಲ್ಲ. ಸೊ ಇವಾಗ ಏನಾಗುತ್ತೆ, ಕೇವಲ ಓನ್ಲಿ 1 ಅಂದ್ರೆ ಓನ್ಲಿ 1 ಪೇರ್ ಇಸ್ ಕರೆಕ್ಟ್ ಅಂತ ಹೇಳ್ತಿರುವಂಥದ್ದು. ನೆಕ್ಸ್ಟ್ ಓನ್ಲಿ 2 ಪೇರ್ಸ್ ಆರ್ ಕರೆಕ್ಟ್ ಅಂತ ಬರುತ್ತೆ. ಓಕೆನಾ? ಇಲ್ಲಿ ಕೇವಲ 3 ಅಂದ್ರೆ ಕೇವಲ 3 ಅಂತಂದ್ರೆ ಈ 4ರಲ್ಲಿ ಯಾವ್ದಾದ್ರು 3. ಅರ್ಥ ಆಗ್ತಿದ್ಯಾ? ಸೊ ಇಲ್ಲಿ ನಮ್ಗೆ ರೈಟ್ ಆನ್ಸರ್ ಯಾವ್ದಪ್ಪ ಅಂತಂದ್ರೆ ಇಟ್ ಈಸ್ ಆಪ್ಷನ್ 4. ಇಲ್ಲಿ ಕೊಟ್ಟಿರುವಂತಹ 4 ಜೋಡಿಗಳು ಕೂಡ ಸರಿಯಾಗಿದೆ. ಅಂಡ್ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಮಾತಾಡೋದಾದ್ರೆ ಇದರ ಫೌಂಡರ್ ಯಾರು? ಚಂದ್ರಗುಪ್ತ ಮೌರ್ಯ ಅಲ್ವಾ? ಸೊ ಇದನ್ನ ಯಾವ ವರ್ಷದಲ್ಲಿ ಬಿಲ್ಡ್ ಮಾಡ್ತಾರೆ, ಯಾವ ವರ್ಷದಲ್ಲಿ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಶುರುವಾಗೋದು, ಯಾವಾಗ ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ನ ಫೌಂಡ್ ಮಾಡ್ತಾರೆ ಅಂತ ನೋಡಿದಾಗ 322 BC ನಲ್ಲಿ ಇದನ್ನ ಫೌಂಡ್ ಮಾಡ್ತಾರೆ. ಸೊ ಹಾಗಾದ್ರೆ ಇದರ ಉನ್ನತ ಅಂದ್ರೆ ಸುವರ್ಣ ಯುಗದಲ್ಲಿ ಈ ಮೌರ್ಯ ಸಾಮ್ರಾಜ್ಯ ಎಲ್ಲಿಂದ ಎಲ್ಲಿವರೆಗೂ ಇತ್ತು ಅಂತ ಅಂದ್ರೆ ಆಕ್ಸಸ್ ವ್ಯಾಲಿ. ಎಲ್ಲಿ ಬರುತ್ತೆ ಆಕ್ಸಸ್ ವ್ಯಾಲಿ? ಸೆಂಟ್ರಲ್ ಏಷ್ಯಾ ಅಂತ ಹೇಳ್ತೀವಿ, ಹೌದಲ್ವಾ? ಈ ಉಜ್ಬೇಕಿಸ್ತಾನ್, ಕಜಕಿಸ್ತಾನ್ ಇವಾಗ ಏನಿದೆ ಆ ಏರಿಯಾಗಳಲ್ಲಿ ಕಂಡುಬರುವಂತಹ ಆಕ್ಸಸ್ ವ್ಯಾಲಿ, ಸೆಂಟ್ರಲ್ ಏಷ್ಯಾ, ಮಧ್ಯ ಏಷ್ಯಾದಿಂದ ಕಾವೇರಿ ಡೆಲ್ಟಾವರೆಗೂ ಕೂಡ, ಕಾವೇರಿ ನದಿ ಮುಖಜ ಭೂಮಿವರೆಗೂ ಕೂಡ ಈ ಸಾಮ್ರಾಜ್ಯ ಹರಡಿತ್ತು. ಉನ್ನತ ಅಂದ್ರೆ ಸುವರ್ಣ ಯುಗ ಅಂತ ಹೇಳ್ತೀವಿ ಗೊತ್ತಾ, ಒಂದು ಸಾಮ್ರಾಜ್ಯದ ಸುವರ್ಣ ಯುಗ ಟೈಮಿಂಗ್ಸ್ ಅಲ್ಲಿ ಮೌರ್ಯನ್ ಸಾಮ್ರಾಜ್ಯ ಅಷ್ಟು ವಿಸ್ತಾರವಾಗಿ ಹರಡಿರುತ್ತೆ. ಸೊ ಹಾಗಾದ್ರೆ ಇಲ್ಲಿ ಬಳಸ್ತಿರುವಂತಹ ಕರೆನ್ಸಿ ಯಾವ್ದಪ್ಪ ಆಗಿತ್ತಂತಂದ್ರೆ ಪಣ ಆಗಿತ್ತು. ಇದೊಂದು ಸಿಲ್ವರ್ ಕಾಯಿನ್ ಅಂತ ಹೇಳ್ಬೋದು. ಯಾವ ರೀತಿ ಇತ್ತು ಮೌರ್ಯನ್ ಅಡ್ಮಿನಿಸ್ಟ್ರೇಷನ್? ಮೌರ್ಯನ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳಾಗಿದ್ದಾವೆ. ಮೌರ್ಯರ ಆಡಳಿತ ಹೇಗಿತ್ತು ಅಂತಂದ್ರೆ ಅದು ಕೇಂದ್ರೀಕೃತವಾಗಿತ್ತು, ಹೌದಲ್ವಾ? ವಿಕೇಂದ್ರೀಕರಣ ಆಗಿರ್ಲಿಲ್ಲ, ಕೇಂದ್ರೀಕೃತವಾಗಿತ್ತು. ಅದರ ಅಡ್ವೈಸರಿ ಆಗಿದ್ರು ಕೌಟಿಲ್ಯ, ಅದು ಆಬ್ವಿಯಸ್ಲಿ ಎಲ್ರಿಗೂ ಗೊತ್ತಿರುವಂತ ವಿಚಾರ. ನೆಕ್ಸ್ಟ್ ಕ್ವಶನ್ ನೋಡೋಣ. ಅಂತರ್ಜಲಕ್ಕೆ ಕೆಳಗಿನ ಯಾವ ರಾಸಾಯನಿಕ ವಸ್ತುಗಳು ಸೇರಿದರೆ ಮಾಲಿನ್ಯ ಉಂಟಾಗುವುದು ಅಂತ ಕೇಳಿದ್ದಾರೆ. ಏನು ಅಂತರ್ಜಲ, ಗ್ರೌಂಡ್ ವಾಟರ್? ಯಾಕೆ ನಮ್ಗೆ ಗ್ರೌಂಡ್ ವಾಟರ್ ಅಂದ್ರೆ ಅಷ್ಟೊಂದು ಇಂಪಾರ್ಟೆಂಟ್ ಅಂತ ಅಂದ್ರೆ ಇಟ್ ಈಸ್ ದ ಇಂಪಾರ್ಟೆಂಟ್ ಸೋರ್ಸ್ ಫಾರ್ ಡ್ರಿಂಕಿಂಗ್, ಹೌದಲ್ವಾ? ಡ್ರಿಂಕಿಂಗ್ ವಾಟರ್ ಅಂತ ಏನ್ ಹೇಳ್ತೇವೆ, ಕುಡಿಯೋ ನೀರಿಗೆ ಅದೊಂದು ಇಂಪಾರ್ಟೆಂಟ್ ಸೋರ್ಸ್, ತುಂಬಾ ಮುಖ್ಯವಾದ ಮೂಲ ಅಂತ ಹೇಳ್ಬೋದು. ಅದೇನಾದ್ರು ಕಲುಷಿತ ಆಯ್ತು, ಪೊಲ್ಯೂಟ್ ಆಯ್ತು ಅಂತ ಅಂದ್ರೆ ಏನಾಗುತ್ತೆ, ನಮ್ಗೆ ಕುಡಿಯೋಕೆ ನೀರಿರೋದಿಲ್ಲ, ಹೌದಲ್ವಾ? ನಾವ್ ಏನೇ ರೆಕ್ಟಿಫೈ ಮಾಡಿದ್ರು ಕೂಡ, ನಾವು ಸಮುದ್ರದಿಂದ ವಾಪಸ್ ಅದೇನ್ ಹೇಳ್ತೀವಿ ಪ್ರೋಸೆಸ್ ಅದನ್ನ ತಗೊಂಡ್ ಬಂದ್ರು ಕೂಡ ಏನಾಗುತ್ತೆ, ಮತ್ತೆ ಅದು ಅಂತರ್ಜಲನೂ ತುಂಬಾ ನಮ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಒಂದಷ್ಟು ಕೆಮಿಕಲ್ಸ್ ಗಳನ್ನ ಕೊಟ್ಟಿದ್ದಾರೆ, ಸೊ ಪೊಲ್ಯೂಷನ್ ಕಾಸ್ ಮಾಡುವಂತದ್ದು. ಸೊ ಅದನ್ನ ನಾವು ಯಾವ್ದು ಅಂತ ಐಡೆಂಟಿಫೈ ಮಾಡ್ಬೇಕಾಗತ್ತೆ. ಅರ್ಸೆನಿಕ್ ಇದೆ, ಫ್ಲೋರೈಡ್ ಇದೆ, TDS ಇದೆ ಅಂಡ್ ನೈಟ್ರೇಟ್ ಇದೆ. ಸೊ ಇಲ್ಲಿ ಎಲ್ಲಾನು ಕೂಡ ಇಲ್ಲಿ ಕೊಟ್ಟಿರುವಂತಹ ಎಲ್ಲಾ ಕೆಮಿಕಲ್ಸ್ ಕೂಡ ಏನಾಗಿದೆ, ಇದು ಗ್ರೌಂಡ್ ವಾಟರ್ ನ ಪೊಲ್ಯೂಟ್ ಮಾಡುತ್ತೆ. ಸೊ ಹಾಗಾದ್ರೆ ಗ್ರೌಂಡ್ ವಾಟರ್ ನ ಪೊಲ್ಯೂಟ್ ಮಾಡುವಂತಹ ಬೇರೆ ಪೊಲ್ಯೂಟೆಂಟ್ಸ್ ಗಳು ಯಾವ್ದ್ಯಾವ್ದು ಅಂತ ಅಂದ್ರೆ ಕೆಮಿಕಲ್ಸ್ ಇರ್ಬೋದು, ಹೌದಲ್ವಾ? ಕೆಮಿಕಲ್ಸ್ ಇರ್ಬೋದು, ಇದ್ರ ಜೊತೆಗೆ ವೈರಸ್ ಅಂಡ್ ಬ್ಯಾಕ್ಟೀರಿಯಾಗಳಿರ್ಬೋದು, ಮೈಕ್ರೋ ಆರ್ಗಾನಿಸಮ್ಸ್ ಅಂತ ಏನ್ ಹೇಳ್ತೀವಿ ಇದಿರ್ಬೋದು. ಅದ್ರ ಜೊತೆಗೆ ಹೆವಿ ಮೆಟಲ್ಸ್, ಯಾವ್ದಾದ್ರು ಬರುತ್ತೆ ಹೆವಿ ಮೆಟಲ್ಸ್ ಅಲ್ಲಿ? ಕ್ರೋಮಿಯಂ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು, ಹೌದಲ್ವಾ? ಅದ್ರ ಜೊತೆಗೆ ನಿಮ್ಗೆ ಡೈಸ್. ಸೊ ಇದೆಲ್ಲದ್ರಿಂದನೂ ಕೂಡ ನಮ್ ಗ್ರೌಂಡ್ ವಾಟರ್, ಅಂತರ್ಜಲ ಅಂತ ಏನ್ ಹೇಳ್ತೀವಿ ಅದು ಪೊಲ್ಯೂಟ್ ಆಗತ್ತೆ. ನೆಕ್ಸ್ಟ್ ಕ್ವಶನ್ ನೋಡೋಣ. 2024-25 ಆಯವ್ಯಯದಲ್ಲಿ ರಾಜ್ಯ ಸರ್ಕಾರವು ಕೆಳಗಿನ ಯಾವ ಆರ್ಥಿಕ ಕಾರಿಡಾರ್ ಅಭಿವೃದ್ಧಿಪಡಿಸಲು ಉದ್ದೇಶಿಸಿದೆ ಅಂತ ಇದೆ. ಸೊ ನಮಗೆ ಗೊತ್ತಿರೋದು, ಯಾಕಂತಂದ್ರೆ ಎಕನಾಮಿಕ್ ಸರ್ವೇಲಿ ಅದು
ಬಂದಿತ್ತು, ಕರೆಂಟ್ ಅಫೇರ್ಸ್ ಅಲ್ಲೂ ಕೂಡ ಅದು ಇದೆ. ಸೊ ಯಾವ್ಯಾವ್ದಪ್ಪ ಡೆವಲಪ್ ಮಾಡಕ್ಕೆ ಅವರು ಪ್ಲಾನ್ ಮಾಡಿದ್ದಾರೆ ಅಂತ ಅಂದ್ರೆ ಅದು ಒಂದು ಮಂಗಳೂರು ಟು ಬೆಂಗಳೂರು ಆರ್ಥಿಕ ಕಾರಿಡಾರ್, ಇನ್ನೊಂದು ಬೀದರ್ ಟು ಬೆಂಗಳೂರು. ಓಕೆನಾ. ಸೊ ಇವೆರಡು ಕಾರಿಡಾರ್ನ ಅವರು ಡೆವಲಪ್ ಮಾಡ್ಬೇಕಂತ ಅನ್ಕೊಂಡಿದ್ದಾರೆ. ಸೊ ಎ ಮತ್ತೆ ಸಿ ರೈಟ್ ಆನ್ಸರ್ ಆಗುತ್ತೆ. ಏನಕ್ಕೆ ಬೇಕು ನಮ್ಗೆ ಎಕನಾಮಿಕ್ ಕಾರಿಡಾರ್? ಒಂದು ಆರ್ಥಿಕ ಅಭಿವೃದ್ಧಿನ ಉತ್ತೇಜಿಸ್ಲಿಕ್ಕೆ, ಮತ್ತೆ ಒಂದು ಮೂಲ ಸೌಕರ್ಯ ಅಂತ ಏನ್ ಹೇಳ್ತೀವಿ ಹೌದಲ್ವಾ, ನಮ್ಗೆ ರೋಡ್ ಡೆವಲಪ್ಮೆಂಟ್ ಆಯ್ತು ಅಂತ ಅಂದ್ರೆ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದಂಗೆ ಅಂತಾನೆ ಹೇಳ್ಬೋದು. ಮೂಲ ಸೌಕರ್ಯನ ಅಭಿವೃದ್ಧಿ ಮಾಡ್ಲಿಕ್ಕೋಸ್ಕರ ಈ 2 ಕಾರಿಡಾರ್ಗಳನ್ನ ಈ ಸತಿ ಏನು ಬಜೆಟ್ ಅಲ್ಲಿ ಅವರು ಮಂಡನೆ ಮಾಡಿದ್ದಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಬರೆಯಿರಿ ಕೇಳಿದ್ದಾರೆ. ಸೊ ಇದೆರಡನೇ ಮ್ಯಾಚ್ ದ ಫಾಲೋಯಿಂಗ್ ನಾವು ನೋಡ್ತಿರೋದು. ಇಲ್ಲಿ ಕ್ಯಾಟಗರಿ ಬೇರೆ ಇದೆ. ಫಸ್ಟ್ ವಸ್ತುಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಲಿಸ್ಟ್ ಅಲ್ಲಿ, ಎರಡನೇ ಲಿಸ್ಟ್ ಅಲ್ಲಿ ಆಸಿಡ್ ಗಳನ್ನ ಕೊಟ್ಟಿದ್ದಾರೆ. ಸೊ ಯಾವ ಸಬ್ಸ್ಟೆನ್ಸ್ ಅಲ್ಲಿ ಯಾವ ಆಸಿಡ್ ಕಂಡು ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಮ್ಯಾಚ್ ಮಾಡ್ಬೇಕಾಗತ್ತೆ. ಈರುಳ್ಳಿಲಿ ಯಾವ್ದು ಕಂಡು ಬರುತ್ತೆ? ಸಲ್ಫೇನಿಕ್ ಆಸಿಡ್ ಅಲ್ವಾ, ಸಲ್ಫರ್ ಕಂಟೆಂಟ್ ಅಲ್ವಾ ನೋಡೋದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿಲಿ. ಸ್ನಾಯುಗಳಲ್ಲಿ ಯಾವ್ದು ಕಂಡು ಬರುತ್ತೆ? ಇಟ್ ಈಸ್ ಲ್ಯಾಕ್ಟಿಕ್ ಆಸಿಡ್ ಹೌದಲ್ವಾ. ನಾವು ಬೆವರದಾಗ ಯಾವ ಆಸಿಡ್ ಪ್ರೊಡ್ಯೂಸ್ ಆಗತ್ತಪ್ಪ ಅಂತ ಅಂದ್ರೆ ಅದು ಲ್ಯಾಕ್ಟಿಕ್ ಆಸಿಡ್ ಆಗುತ್ತೆ. ಅಂಡ್ ಮಳೆ ನೀರಿನಲ್ಲಿ ಕಾರ್ಬೋನಿಕ್ ಆಸಿಡ್, ದ್ರಾಕ್ಷಿಗಳಲ್ಲಿ ಟಾರ್ಟರಿಕ್, ಅಂಡ್ ಹುಣಸೆ ಹಣ್ಣಲ್ಲೂ ಕೂಡ ಟಾರ್ಟರಿಕ್ ಆಸಿಡ್ ನ ನಾವು ನೋಡ್ತೀವಿ. ಸೊ ಹಾಗಾದ್ರೆ ಯಾವ್ದು ಮ್ಯಾಚ್ ಆಗಿದೆ ಅಂತ ನೋಡೋದಾದ್ರೆ ಎಗೆ ಯಾವ್ದು ಬರ್ಬೇಕು? 3 ಬರ್ಬೇಕು. ಎಗೆ 3 2ರಲ್ಲಿದೆ. ಅಂಡ್ ನೆಕ್ಸ್ಟ್ ಸ್ನಾಯುಗಳಿಗೆ ಲ್ಯಾಕ್ಟಿಕ್ ಆಸಿಡ್ ಅದು 2ಲೇ ಇದೆ. ಸೊ ಆಬ್ವಿಯಸ್ಲಿ ಇಟ್ ಈಸ್ ಆಪ್ಷನ್ 2. ಆಪ್ಷನ್ 2 ನಮ್ಗೆ ಸರಿಯಾಗಿದೆ ಹೌದಲ್ವಾ. ಸೊ ಕೆಲವೊಂದಷ್ಟು ನಾವು ಆಸಿಡ್ಗಳನ್ನ ನೋಡೋದಾದ್ರೆ ಅಂದ್ರೆ ಯಾವ ಆಸಿಡ್ ಯಾವ್ದ್ರಲ್ಲಿ ಪ್ರೆಸೆಂಟ್ ಇರುತ್ತೆ ಅನ್ನೋದನ್ನ ಒಂದಷ್ಟು ಲಿಸ್ಟ್ ಕೊಟ್ಟಿದೀವಿ. ನಾನು ಇಲ್ಲಿ ಒಂದಷ್ಟು ಹೇಳ್ತೀನಿ, ಇನ್ ಮಿಕ್ಕಿದ್ ನೀವೇನ್ ಮಾಡಿ ಅಂತಂದ್ರೆ ಸ್ಕ್ರೀನ್ ಶಾಟ್ ತಗೊಂಡು ಅದು ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ಸಿಟ್ರಿಕ್ ಆಸಿಡ್ ಆಬ್ವಿಯಸ್ಲಿ ಸಿಟ್ರಿಕ್ ಫ್ರೂಟ್ಸ್ ಅಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಟಾರ್ಟರಿಕ್ ಆಸಿಡ್ ಆಲ್ರೆಡಿ ನಾನು ಹೇಳಿದೆ. ಟಮ್ಯಾರಿಂಡ್ ಅಂತ ಅಂದ್ರೆ ಏನು? ಇಟ್ ಈಸ್ ಹುಣಸೆ ಹಣ್ಣು ಹೌದಲ್ವಾ. ಟಮ್ಯಾರಿಂಡ್ ಯಾವ್ದ್ರಲ್ಲಿ ನಾವು ನೋಡ್ತೀವಿ? ಹುಣಸೆ ಹಣ್ಣಲ್ಲಿ ನೋಡ್ತೀವಿ. ಅಂಡ್ ನೆಕ್ಸ್ಟ್ ಅಸಿಟಿಕ್ ಆಸಿಡ್ ವಿನೆಗರ್. ಆಕ್ಸಾಲಿಕ್ ಬಂತು ಅಂದ್ರೆ ಸ್ಪಿನಾಚ್, ಟೊಮ್ಯಾಟೊ. ಹುಳಿ ಇದೆ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ನಿಮ್ಗೆ ಟಾರ್ಟರಿಕ್ ಆಸಿಡ್ ಆಗಲ್ಲ ಅಥವಾ ಸಿಟ್ರಿಕ್ ಆಸಿಡ್ ಆಗಲ್ಲ. ಟೊಮ್ಯಾಟೊ ಹಣ್ಣಲ್ಲೂ ಹುಳಿ ಇರುತ್ತೆ ಆದ್ರೆ ಅದು ಆಕ್ಸಾಲಿಕ್ ಆಸಿಡ್ ಅಲ್ಲಿ ಕಂಡು ಬರುತ್ತೆ ಹೌದಲ್ವಾ. ಟ್ಯಾನಿಕ್ ಆಸಿಡ್ ಓಕೆ. ನೆಕ್ಸ್ಟ್ ನಿಮಗೆ ನೋಡೋದಾದ್ರೆ ಇದು ಅಷ್ಟೇ, ಕಾಫಿದು ಟೀದು ನೀವು ನೋಡ್ಕೋಬಹುದು. ಬೆಂಜೋಯಿಕ್ ಆಸಿಡ್, ಮ್ಯಾಲಿಕ್ ಆಸಿಡ್ ಕೇಳಿದ್ದಾರೆ, ಆಪಲ್ ತುಂಬಾ ಸತಿ ಕೇಳಿದ್ದಾರೆ ಹೌದಲ್ವಾ. ಸೊ ಇಷ್ಟು ನಿಮಗೆ ಏನು ನಾವು ನೋಡ್ತಾ ಹೋಗ್ತೀವಿ. ಅಂಡ್ ಮಿಕ್ಕಿರೋದು ಇನ್ನೂ ಇಷ್ಟೊಂದಿದೆ ಅಲ್ಲ, ಇದನ್ನ ನೀವು ಸ್ಕ್ರೀನ್ ಶಾಟ್ ತಗೊಂಡು ಅದನ್ನ ಒಂದ್ ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ಅಲ್ಲಿ ಏನಿದೆಪ್ಪ ಅಂತ ಅಂದ್ರೆ ಗಗನ್ಯಾನ್ ಬಗ್ಗೆ ಇದೆ. ಏನ್ ಗಗನ್ಯಾನ್ ಅಂತ ಅಂದ್ರೆ ಮನುಷ್ಯನ ಸ್ಪೇಸ್ಗೆ ಕಳಿಸುವಂತದ್ದು ಒಂದು ಮಿಷನ್ ಹೆಸರು ಹೌದಲ್ವಾ. ಸೊ ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅನ್ನೋದನ್ನ ಕೇಳಿದ್ದಾರೆ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಏನಿದೆ ಅಂತ ಅಂದ್ರೆ ಇದು ಭಾರತದ ಮೊದಲ ಮಾನವ ಬಾಹ್ಯಾಕಾಶ ಯಾತ್ರೆಯಾಗಿದೆ ಅಂತ ಅಂದ್ರೆ ಇದೇ ಫಸ್ಟ್ ಟೈಮ್ ನಾವು ಹ್ಯೂಮನ್ ನ ಸ್ಪೇಸ್ಗೆ ಕಳಿಸ್ತಿರುವಂತಹ ಒಂದು ಮಿಷನ್ ಅಂತ ಹೇಳ್ತಿದ್ದಾರೆ. ಹೌದು ಇದು, ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾವು ಯಾವುದು ಕಳಿಸಿಲ್ಲ. ನೆಕ್ಸ್ಟ್ ಸ್ಟೇಟ್ಮೆಂಟ್, ಭಾರತವು ಮಾನವ ಬಾಹ್ಯಾಕಾಶ ಯಾನವನ್ನು ಪ್ರಾರಂಭಿಸುವ ವಿಶ್ವದ 4ನೇ ರಾಷ್ಟ್ರವಾಗಲಿದೆ ಅಂತ ಕೇಳಿದ್ದಾರೆ. ಇದು ಕೂಡ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಯಾಕಂತಂದ್ರೆ ಒಂದಷ್ಟು ಎಕ್ಸ್ಪ್ಲನೇಷನ್ ಅನ್ನು ಕೊಡ್ತೀನಿ. ಇಲ್ಲಿ ನಮ್ಗೆ ಯಾವ್ದು ರೈಟ್ ಆನ್ಸರ್ ಆಗುತ್ತೆ? ಎ ಮತ್ತೆ ಬಿ ಎರಡೂ ಕೂಡ ರೈಟ್ ಆನ್ಸರ್ ಆಗುತ್ತೆ. ಸೊ ಈ ಗಗನ್ಯಾನ್ ಮಿಷನ್ ಅನ್ನೋದು ಆಲ್ರೆಡಿ 2024ಗೆ ಶೆಡ್ಯೂಲ್ ಆಗಿತ್ತು. 2024 ಎಂಡ್ ಅಲ್ಲಿ ನಾವು ಕಳಿಸ್ಬೇಕು ಈ ಮಿಷನ್ ಅನ್ನೋದು ಶೆಡ್ಯೂಲ್ ಆಗಿತ್ತು. ಬಟ್ ಇದನ್ನ ರಿವೈಸ್ ಮಾಡಿ ಇವಾಗ ಪ್ರೆಸೆಂಟ್ 2026ಗೆ ಕಳಿಸ್ಬೇಕು ಅಂತ ಅನ್ಕೊಂಡಿದೀವಿ. ಓಕೆನಾ. ಸೊ ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವ್ದು ಮೂರು ರಾಷ್ಟ್ರಗಳು ಆಲ್ರೆಡಿ ಹ್ಯೂಮನ್ ನ ಸ್ಪೇಸ್ಗೆ ಕಳಿಸಿರುವಂತದ್ದು ಅಂತ ಅಂದ್ರೆ ಮೊದಲನೇದು ಬಂತು ಅಂದ್ರೆ ರಷ್ಯಾ ಹೌದಲ್ವಾ. ಗೊತ್ತಿದ್ಯಾ ನಿಮಗೆ ರಷ್ಯಾ ಅಂತ? 1961 1961 ಈ ಮಿಷನ್ ಹೆಸರಲ್ಲಿ ವಾಸ್ಟಾಕ್ 1 ಅಂತ ಇದೆ. ಓಕೆನಾ. ಸೊ ಈ ಮಿಷನ್ ಹೆಸರಲ್ಲಿ 1961 ರಷ್ಯಾದವರು ಆಲ್ರೆಡಿ ಕಳಿಸಿದ್ದಾರೆ. ಅಂಡ್ ಸೆಕೆಂಡ್ ಬಂತು ಅಂತಂದ್ರೆ ಇಟ್ ಈಸ್ USA. ಏನ್ ಮಿಷನ್ ಹೆಸರು ತುಂಬಾ ಜನ ಗೊತ್ತಿರುತ್ತೆ, ಅಪೋಲೋ ಹೌದಲ್ವಾ. ಅಪೋಲೋ ಮಿಷನ್ ಇಟ್ ಈಸ್ 1969. ಅಂಡ್ ಥರ್ಡ್ ಬಂತು ಅಂದ್ರೆ ಚೀನಾ. ಆ ಮಿಷನ್ ಹೆಸರು ಏನಪ್ಪಾ ಅಂತ ಅಂದ್ರೆ ಶೆನ್ಜೋ ಅಂತ. ನೀವು ಹೇಗೆ ಸ್ಪೆಲ್ ಮಾಡ್ತೀರಾ? ಶೆನ್ಜೋ 5 ಅಂತ. ಅಂಡ್ ಇದು 2003. ಅಂಡ್ ನಾವೇನಾದ್ರು ಕಳಿಸ್ತಿದೀವಿ ಅಂತಂದ್ರೆ ಅದು 2026 ಅಲ್ಲಿ ಆಗಿರುತ್ತೆ. 2026ಗಿಂತ ಮುಂಚೆ ಯಾವ್ದಾದ್ರು ಕಂಟ್ರಿ ಕಳಿಸ್ತು ಅಂತಂದ್ರೆ ನಾವು 5th ನೇಷನ್ ಅಥವಾ 6th ನೇಷನ್ ಬರ್ತೀವಿ. ಅಲ್ಲಿವರೆಗೂ ಯಾವ್ದು ಕಳಿಸಿಲ್ಲ ಅಂತಂದ್ರೆ ನಾವು 4th ಪ್ಲೇಸ್ ಅಲ್ಲಿ ಇರ್ತೀವಿ. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಷಯರೋಗಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೊಟ್ಟಿದ್ದಾರೆ. ಸೊ TB ಟ್ಯೂಬರ್ಕ್ಯುಲೋಸಿಸ್ ಅಂತ ಏನ್ ಹೇಳ್ತೀವಿ ಇದಕ್ಕೆ ಸಂಬಂಧಪಟ್ಟಂತೆ ನಾವು
ಹೇಳಿಕೆಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಮೈಕೋಬ್ಯಾಕ್ಟೀರಿಯಂ ಟ್ಯುಬರೋಕ್ಯುಲೋಸಿಸ್ ಇದಕ್ಕೆ ಕಾರಣವಾಗಿದೆ, ಹೌದಲ್ವಾ? ಇದರ ಏನಿದು ಬ್ಯಾಕ್ಟೀರಿಯಾ ಹೆಸರಲ್ವಾ, ಮೈಕೋಬ್ಯಾಕ್ಟೀರಿಯಂ ಟ್ಯುಬರ್ಕ್ಯುಲೋಸಿಸ್ ಅನ್ನೋದು ಈ ಬ್ಯಾಕ್ಟೀರಿಯಾ ಹೆಸರಾಗಿರುತ್ತೆ ಅಂಡ್ ಇದು ಕರೆಕ್ಟ್ ಆಗಿದೆ. ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋದಾದ್ರೆ ಇದರ ಪ್ರಸರಣ ವಿಧಾನ ಗಾಳಿ ಮತ್ತು ನೀರು ಅಂತ ಇದೆ. ಸೊ ಇದರ ಪ್ರಸರಣ ವಿಧಾನ ಗಾಳಿ ಆಗತ್ತೆ, ಆದ್ರೆ ನೀರ್ ಆಗತ್ತಾ? ಇಲ್ಲ. ಇವಾಗ ಟಿಬಿ ಹೇಗ್ ಸ್ಪ್ರೆಡ್ ಆಗತ್ತೆ ಹೇಳಿ? ಒಬ್ರು ಸೀನ್ದಾಗ ಆ ಟೈನಿ ಡ್ರಾಪ್ಲೆಟ್ಸ್ ಅಂತ ಏನ್ ಹೇಳ್ತೇವೆ, ಟೈನಿ ಡ್ರಾಪ್ಲೆಟ್ಸ್, ಅದು ಪಕ್ಕದಲ್ಲಿರೋರ್ಗೆ ಉಸಿರಾಟದ ಮೂಲಕ ಅವ್ರಿಗೆ ಹರಡುತ್ತೆ, ಗಾಳಿ ಮೂಲಕ ಅದು ಹರಡುತ್ತೆ. ಸೊ ಅವ್ರಿಗೂ ಕೂಡ ಹಾಗೆ ಟಿಬಿ ಬರುತ್ತೆ. ಯಾರ್ಯಾರಿಗೆ ಟಿಬಿ ಈಸಿಯಾಗಿ ಅಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಈ ಇಮ್ಯೂನ್ ಸಿಸ್ಟಮ್ ಯಾರಿಗೆ ವೀಕ್ ಇರುತ್ತೆ, ಯಾರಿಗೆ ಇಮ್ಯೂನ್ ಸಿಸ್ಟಮ್ ವೀಕ್ ಇರುತ್ತೆ, ಈ HIV ಪೇಷಂಟ್ಸ್ ಇರ್ಬೋದು ಅಥವಾ ಡಯಾಬಿಟಿಸ್ ಪೇಷಂಟ್ಸ್ ಇರ್ಬೋದು, ಯಾರಿಗೆ ಇಮ್ಯೂನ್ ಸಿಸ್ಟಮ್ ವೀಕ್ ಇರುತ್ತೆ ಅವ್ರಿಗೆ ಈಸಿಯಾಗಿ ಟಿಬಿ ಹರಡುತ್ತೆ. ಅಂಡ್ ಇಲ್ಲಿ ಪ್ರಸರಣ ವಿಧಾನ ಅಂತ ಏನ್ ಹೇಳಿದೀವಿ, ಟ್ರಾನ್ಸ್ಮಿಷನ್ ಮೀಡಿಯಂ ಅಂತ, ಅದು ಬರೀ ಗಾಳಿ ಅಷ್ಟೇ, ನೀರಲ್ಲ. ಓಕೆನಾ? ನೆಕ್ಸ್ಟ್, ಮಾನವರು ಮತ್ತು ಪ್ರಾಣಿಗಳು ಈ ರೋಗಕ್ಕೆ ತುತ್ತಾಗುತ್ತಾರೆ ಅಂತ ಇದೆ. ಹೌದು, ಮಾನವರು ತುತ್ತಾಗುತ್ತಾರೆ ಅನ್ನೋದು ಗೊತ್ತಿರುತ್ತೆ. ಪ್ರಾಣಿಗಳು ಕೂಡ ಹೌದಾ ಅಂತ ಕೇಳಿದ್ರೆ ಹೌದು. ಯಾವ್ಯಾವ ಪ್ರಾಣಿಗಳಿಗೆ ಇದು ಅಫೆಕ್ಟ್ ಆಗತ್ತಪ್ಪ ಅಂತ ಅಂದ್ರೆ ಕ್ಯಾಟಲ್ಸ್, ಹಸುಗಳಂತ ಏನ್ ಹೇಳ್ತೀವಿ, ಕ್ಯಾಟಲ್ಸ್ ಇರ್ಬೋದು, ಮತ್ತೆ ಡೀರ್, ಜಿಂಕೆ ಮತ್ತೆ ಎಲಿಫೆಂಟ್, ಈ ಪ್ರಾಣಿಗಳಿಗೆ ಟಿಬಿ ಹರಡುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಇದು ಸಾಮಾನ್ಯವಾಗಿ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತದೆ, ಆದರೆ ದೇಹದ ಇತರ ಭಾಗಗಳು ಮೇಲೂ ಕೂಡ ಪರಿಣಾಮ ಬೀರುತ್ತಾ ಅಂತ ಕೇಳಿದ್ದಾರೆ. ಹೌದು. ಯಾಕಂತ ಅಂದ್ರೆ ನಿಮ್ಗೆ ಎಕ್ಸ್ಟ್ರಾ ಪಲ್ಮಿನರಿ ಟಿಬಿ ಅಂತ ಬರುತ್ತೆ. ಎಕ್ಸ್ಟ್ರಾ ಪಲ್ಮಿನರಿ ಟಿಬಿ, ಈ ಟಿಬಿ ಬಂದಾಗ ನಿಮ್ಗೆ ಒಂದು ಕಿಡ್ನಿ, ಸ್ಪೈನ್ ಮತ್ತೆ ಬ್ರೈನ್, ಈ 3 ಪಾರ್ಟ್ಗಳಿಗೂ ಕೂಡ ಏನಾಗತ್ತೆ, ಅದು ಅಫೆಕ್ಟ್ ಆಗತ್ತೆ. ಸೊ ಆದ್ರಿಂದ ಈ ಸ್ಟೇಟ್ಮೆಂಟ್ಗೂ ಕೂಡ ಸರಿ ಇದೆ. ಹಾಗಾದ್ರೆ ನಾವ್ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡೋದಾದ್ರೆ ಟಿಬಿಗೆ ನಮ್ಗೆ ಏನು ಔಷಧ ಇದೆಯಾ, ಕ್ಯೂರ್ ಇದೆಯಾ, ಟಿಬಿನ ನಾವು ಕ್ಯೂರ್ ಮಾಡ್ಬೋದಾ ಅಂತ ನೋಡೋದಾದ್ರೆ ಹೌದು. ಅಲ್ಲಿ ನೀವು ಟಿಬಿಗೆ ತಗೊಂಡಾಗ 6 months ಕೋರ್ಸ್ ಅಂತ ಬರುತ್ತೆ. ಒಂದು 6 months ಕೋರ್ಸ್ ಅಂತ, ಇನ್ನೊಂದು 3 to 6 months ಕೋರ್ಸ್ ಅಂತ. ಓಕೆನಾ? ಸೊ ಈ ಕೋರ್ಸ್ನ ನೀವು ತಗೊಂಡ್ರೆ ನೀವು ಆರಾಮಾಗಿ ಟಿಬಿನ ಕ್ಯೂರ್ ಮಾಡ್ಕೊಳ್ಬಹುದು. ಸೊ ಹಾಗಾದ್ರೆ ಇಲ್ಲಿ ಕ್ವಶನ್ ಅಲ್ಲಿ ನೋಡೋದಾದ್ರೆ ಯಾವುದು ತಪ್ಪಾಗಿದೆ ಅಂತ ಅಂದ್ರೆ ನೋಡಿ, ಬಿ ಸ್ಟೇಟ್ಮೆಂಟ್ ತಪ್ಪಾಗಿದೆ. ಸೊ ಇದರಲ್ಲಿ ಯಾವ್ದು ಸರಿಯಾಗಿದೆ ಅಂತ ಕೇಳಿದರೆ ನಮ್ಗೆ 2ನೇ ಸ್ಟೇಟ್ಮೆಂಟು ರಾಂಗ್ ಆಗಿರೋ ಕಾರಣದಿಂದ ನಮ್ಗೆ ಆಪ್ಷನ್ ಯಾವ್ದು ರೈಟ್ ಆನ್ಸರ್ ಆಗುತ್ತೆ? ಡಿ, ಹೌದಲ್ವಾ? ಎ, ಸಿ ಮತ್ತೆ ಡಿ ನಮ್ಗಿಲ್ಲಿ ರೈಟ್ ಆನ್ಸರ್ ಆಗುತ್ತೆ. ಸೊ ಇದಿಷ್ಟು ಏನಾಗುತ್ತೆ, ಈ ಸೆಷನ್ ವಿಡಿಯೋ ಆಗಿರುತ್ತೆ. ಅಂಡ್ ನೆಕ್ಸ್ಟ್ ಸೆಷನ್ ಅಲ್ಲಿ ನಾವು ಮತ್ತೆ ಸಿಗೋಣ. ಅಂಡ್ ಅದಕ್ಕಿಂತ ಮುಂಚೆ ನಿಮ್ಗೆ KS ಇವಾಗ ಎಕ್ಸಾಮ್ ಇರೋದ್ರಿಂದ ನಾವು ಕರ್ನಾಟಕ ಎಕನಾಮಿಕ್ ಸರ್ವೆ ವಿಡಿಯೋಗಳನ್ನ ನಾವು ಬಿಡ್ತಾ ಇದ್ದೀವಿ. ಯಾರ್ಯಾರು ಆಲ್ರೆಡಿ ಪ್ರಿಪೇರ್ ಆಗ್ತಿದ್ದೀರಾ, ಕರ್ನಾಟಕ ಎಕನಾಮಿಕ್ ಸರ್ವೆ ನಿಮ್ಗಿದು ರಿವಿಷನ್ ತರನೇ ಆಗುತ್ತೆ. ಅಂಡ್ ಆಲ್ರೆಡಿ ಕೆಲವೊಂದಷ್ಟು ಬಿಟ್ಟಿದ್ದೀವಿ ಕೂಡ, ಇದಕ್ಕಿಂತ ಮುಂಚೆ ಕೆಲವೊಂದಷ್ಟು ಬಿಟ್ಟಿದ್ವಿ ಅಂಡ್ ಆ ಸೀರೀಸ್ನ ನಾವು ಕಂಟಿನ್ಯೂ ಮಾಡ್ತಿದ್ವಿ. ಸೊ ನೀವು ಕರ್ನಾಟಕ ಎಕನಾಮಿಕ್ ಸರ್ವೆ ಪೇಪರ್ 2 ಬರೋದ್ರಿಂದ ಆಲ್ಮೋಸ್ಟ್ ನಿಮಗೆ ಜಾಸ್ತಿ ಮಾರ್ಕ್ಸ್ಗೆ ಬರುತ್ತೆ, ಅದನ್ನ ನೀವು ರಿವಿಷನ್ ಮಾಡ್ಕೊಳ್ಬೋದು. ಮತ್ತೆ ಸಿಗೋಣ. ಥ್ಯಾಂಕ್ ಯು.